ನಮ್ಮ ಎಂಪಿ ನಮ್ಮ ಮಹಾರಾಜರು, ಯದುವೀರ್ ನಮ್ಮ ಎಂಪಿ ಅನ್ನೋದೇ ನಮಗೆ ಹೆಮ್ಮೆ ಅಂತ ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಹೇಳಿದರು. ಯದುವೀರ್ಗೆ ವೋಟ್ ಹಾಕೋದು ಚಾಮುಂಡೇಶ್ವರಿಗೆ ಒಂದು ಹೂ ಹಾಕಿದಂತೆ. ವೋಟ್ ಕೊಟ್ಟು ರಾಜಮನೆತನಕ್ಕೆ ಋಣ ಸಂದಾಯ ಮಾಡೋಣ ಅಂದ್ರು. ಯದುವೀರ್ಗೆ ಮೋದಿಯವರೇ ಗೌರವ ಕೊಡ್ತಾರೆ. ಮಹಾರಾಜರು ಎಂಪಿ ಆದ್ರೆ ನಿಮ್ಮ ಅಭಿವೃದ್ಧಿ ಬಾಗಿಲು ತೆಗೆಯುತ್ತೆ ಅಂತ ಭರವಸೆಯನ್ನ ವ್ಯಕ್ತಪಡಿಸಿದರು. ನಿಮಗೆ ನಮಗೆ ಎಲ್ಲೂ ಕೂಡ ಗೌರವ ಘನತೆ. ನಿಮ್ಮ ಎಂ ಪಿ ಯಾರಪ್ಪ ಅಂದರೆ ನಮ್ಮ ಮಹಾರಾಜರು ಅಂತೀವಿ ನಾವು. ನಿಮ್ಮ ಎಂ ಪಿ ಯಾರಪ್ಪ? ನಮ್ಮ ಯುವರಾಜರು. ಎಮ್ ಎಲ್ ನಮ್ಗೆ ಹೇಳ್ಕೊಳಕ್ಕೆ ನಿಮ್ಮ ಎಂ ಪಿ ಯಾರಪ್ಪ ಅಂದರೆ ನಮ್ಮ ಯುವರಾಜರು. ಒಂದೇಟ್ಗೆ ಎಲ್ರಿಗೂ ಸಿಗದೇ ಇರ್ತಕ್ಕಂಥ ಗೌರವ ಸಿಗುತ್ತೆ. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರನ್ನ ಬಿಜೆಪಿ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಕೃಷ್ಣನಿಗೆ ಹೋಲಿಸಿದ್ರು. ಇನ್ನು ರಾಜ್ಯಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಇರುವಂತೆ ಮೈಸೂರು ಜಿಲ್ಲೆಗೆ ಜಿಟಿ ದೇವೇಗೌಡರು ಇದ್ದಾರೆ. ಜಿಟಿಡಿ ಚುನಾವಣೆಯನ್ನ ಅರಿತು ಕುಳಿತಿದ್ದಾರೆ. ಈ ಚುನಾವಣೆಯಲ್ಲಿ ಕೃಷ್ಣ ಪಾತ್ರ ವಹಿಸಲಿದ್ದಾರೆ ಅಂತ ಬಣ್ಣಿಸಿದ್ರು. ನಮ್ಮ ಸೂತ್ರಧಾರಿ ಕೃಷ್ಣನ ಪಾತ್ರ ವಹಿಸುವಂತ ನಮ್ಮ ಜಿಟಿ ದೇವೇಗೌಡರು ಸಾಹೇಬರನ್ನ ಚುನಾವಣೆಯನ್ನ ಆರಿದು ಕುಡಿದಿರುವಂತ ನಮ್ಮ ಜಿಟಿ ದೇವೇಗೌಡರ ಒಂದು ಆಶೀರ್ವಾದ, ಮಾರ್ಗದರ್ಶನವನ್ನ ಪಡಿಲಿಕ್ಕೆ ಇವತ್ತು ನಮ್ಮ ಮಹಾರಾಜರು ಮತ್ತು ಯುವಕರು ಅವರು ಜನಪರವಾಗಿ ಸಾಮಾನ್ಯ ಜನರ ಜೊತೆಯಲ್ಲಿ ಬೆರೆತು ಸಾಮಾನ್ಯರಲ್ಲಿ ಒಬ್ಬರಾಗಿ ಬಾಳಿ ಬದುಕ್ತಿರುವಂಥ ನಮ್ಮ ಮಹಾರಾಜರು ನಿಜಕ್ಕೂ ಮಾದರಿ ವ್ಯಕ್ತಿಗಳು. ಅವರು ಇವತ್ತು ಮುಂದೆ ಬಂದು ನಮ್ಮ ಅಭ್ಯರ್ಥಿಯಾಗಿರೋದೇ ನಿಜಕ್ಕೂ ನಮ್ಮೆಲ್ಲರ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಂದು ಕಲಬುರಗಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ಮೋದಿ ಆಗಮನದಿಂದ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಯಾಗುತ್ತೆ ಅಂತ ಮಾಜಿ ಶಾಸಕ ಪಿ ರಾಜು ಹೇಳಿದರು. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ 28ರಲ್ಲಿ 28 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೇವೆ. ಕಲಬುರಗಿ ಸಮಾವೇಶಕ್ಕೆ 3 ಲಕ್ಷಕ್ಕೂ ಅಧಿಕ ಜನರು ಹರಿದು ಬರಲಿದ್ದಾರೆ. ಕಲ್ಯಾಣ ಕರ್ನಾಟಕದ ಪವಿತ್ರ ಕ್ಷೇತ್ರದಿಂದ ಮೋದಿ ಪ್ರಚಾರ ಆರಂಭ ಮಾಡ್ತಾ ಇದ್ದಾರೆ ಅಂತ ಪಿ ರಾಜು ಹೇಳಿದರು. ಅವರ ಪಾದಾರ್ಪಣೆ ಆಗ್ತಾ ಇದೆ. ಹಾಗಾಗಿ ಕಳೆದ ಬಾರಿಯೂ ಕೂಡ ಕಲಬುರಗಿಯಿಂದಲೇ ಪ್ರಾರಂಭ ಮಾಡಿದರು. 25 ಸ್ಥಾನಗಳನ್ನು ನಾವು ಗೆದ್ದಿದ್ವಿ. ಈ ಸಾರಿ ಮೈತ್ರಿ ಕೂಡ ಇರೋದರಿಂದ ಮತ್ತು ಕಲಬುರಗಿಯಿಂದನೇ ಅವರ ಯಾತ್ರೆ ಪ್ರಾರಂಭ ಆಗ್ತಾ ಇರೋದರಿಂದ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆಲ್ತೇವೆ. ಮೋದಿಯವರ ಆಗಮನದಿಂದ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗುತ್ತೆ. ಅತ್ತ ಮಾಜಿ ಸಚಿವ ಈಶ್ವರಪ್ಪ ನಿಗಿ ಕೆಂಡ ಹಾಕಿದ್ರೆ, ಇತ್ತ ಮಾಜಿ ಸಚಿವ ಮಾಧುಸ್ವಾಮಿ ಸಿಟ್ಟು ಮಾಡಿಕೊಂಡಿದ್ದಾರೆ. ತುಮಕೂರು ಟಿಕೆಟ್ ಸಿಗದಿದ್ದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅವರೇ ಬಿ ಫಾರ್ಮ್ ತರ್ತೀನಿ ಅಂತ ಹೇಳಿದ್ರು, ನಂಬಿಸಿ ಮೋಸವನ್ನ ಮಾಡಿದ್ರು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಮ ಪರ ಟಿಕೆಟ್ ಕೊಡಿಸ್ಲಿಕ್ಕೆ ಹೋರಾಟವನ್ನ ಮಾಡಿಲ್ಲ, ಅಪ್ಪ ಮಕ್ಕಳಿಗೆ ಸ್ವಹಿತ ಶಕ್ತಿಯ ಹೆಚ್ಚಾಗಿರ್ಬೋದು ಅಂತ ಕಿಡಿಕಾರಿದ್ರು. ಅಂತೇಳಿ 2-3 ಸಲ ಕರೆಸ್ಕೊಂಡು ಹೇಳಿ, ನನಗಿಂತಿಂಥವ್ರು ಮಾಡಲ್ಲ ಆದರೂ ನಾನು ಅವ್ರನ್ನ ಸಮಾಧಾನ ಮಾಡ್ತೀನಿ, ನೀವು ತಯಾರಾಗಿ ಅಂತೇಳಿ ನಮ್ಮ ಪರವಾಗಿ ಟಿಕೆಟ್ ಕೊಡಿಸ್ಲಿಕ್ಕೆ ಹೋರಾಟ ಮಾಡಿಲ್ಲ ಅನ್ನೋದೊಂದು ನಮಗೆ ನೋವಾಗಿದೆ ಮನಸ್ಸಿಗೆ. ಎರಡನೇದು, ನಮ್ಗೆ ಇಷ್ಟ ಆದಮೇಲೆ ಇಲ್ಲಿ ರಕ್ಷಣೆ ಇಲ್ವಲ್ಲ, ಮುಂದೆ ನಾವು ಇಲ್ಲಿರಬೇಕಾ ಬೇಡವಾ ಅಂತೇಳಿ ಚಿಂತನೆ ಆಗಿದೆ. ಕಾರ್ಯಕರ್ತರನ್ನ ಕರೆದು ಏನೇನು ನಡೆದಿದೆ ಇವತ್ತಿಂದ ಇವತ್ತವರೆಗೆ ಚರ್ಚೆ ಮಾಡಿ ನೋಡ್ತೀವಿ ಯಾವ ದಿಕ್ಕಲ್ಲಿ ಹೋದ್ರೆ ಅನುಕೂಲ ಆಗುತ್ತೆ ಅಂತ. ಈಗ ನಾವೇನು ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಸೇಫ್ ಝೋನ್ ಅಂತಲೂ ತಿಳ್ಕೊಂಡಿಲ್ಲ. ನಾನು ಅದನ್ನು ಬಿಚ್ಚಿ ಹೇಳ್ತೀನಿ, ಇಲ್ಲಿರೋದು ಸೇಫ್ ಅಂತ ನಾನು ಅಂದ್ಕೊಂಡಿಲ್ಲ. ಏನಾರ ಮುಂದಿನ ನಡಿಗೆ ಹೆಂಗೆ ನಡಿಬೇಕು ಅನ್ನೋದನ್ನು ನಾನು ಹೇಳಿದ್ದು ಯಡಿಯೂರಪ್ಪ ಸಾಹೇಬ್ರು ಹೇಳಿದ ಮೇಲೆ ಸರ್. ಅದಾದಮೇಲೂ 3-4 ಸರಿ ಹೋದಾಗಲೂ ಅವ್ರು ಅಷ್ಟೇ ಅಶ್ಯೂರ್ ಮಾಡಿರು. ನಾವೆಲ್ಲರೂ ನಾವು ಏನು 6-7 ಜನ ಅಸೆಂಬ್ಲಿ ನಿಂತಿದ್ದವ್ರು ಬಿ ಜೆ ಪಿಯಲ್ಲಿ ಹೋಗಿ ಕೇಳಿದಾಗಲೂ ಮಾತಾಡೋಕ್ಕೆ ಬಿಡಲಿಲ್ಲ. ನೀವು ಕೇಳಬೇಕೆಂದ್ರೆ ಈ ಮಾಧುಸ್ವಾಮಿಗೆ ಹೇಳಿರೋದು ನಾನೇ, ನನ್ನ ಜವಾಬ್ದಾರಿ ಬಿ ಫಾರ್ಮ್ ತಂದು ಕೊಡೋದು ಹೋಗ್ರಿ ಅಂದರು. ನಾನು ಡೆಲ್ಲಿಗೆ ಹೋಗಿ ಬರ್ತಿದ್ದೆ, ಬೇಡಪ್ಪ ನೀನು ಯಾಕೆ ಹೋಗ್ತೀವಿ, ಯಾರ ಮನೆ ಮಕ್ಳಿಗೆ ನಾನು ತಂದು ಕೊಟ್ಟು. ಸಕ್ಕರೆ ನಾಡು ಮಂಡ್ಯ ರಣಕಣ ರೋಚಕ ಕದನ ಕುತೂಹಲವನ್ನ ಕೆಳಿಸ್ತಾ ಇದೆ. ಮಂಡ್ಯ ಮಹಾಯುದ್ಧದಲ್ಲಿ ಮತ್ತೊಮ್ಮೆ ನಿಖಿಲ್ ಫೈಟ್ ಮಾಡ್ತಾರಾ ಅನ್ನುವಂತಹ ಚರ್ಚೆ ಶುರುವಾಗಿದೆ. ನಿನ್ನೆ ನಡೆದ ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಸುಳಿವನ್ನ ಸ್ವತಃ ಅಪ್ಪ ಮಾಜಿ ಸಿಎಂ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ನಿಖಿಲ್ ಒಪ್ಪಿಸಲು ನಾನು ಮುಂದಾಗ್ತೀನಿ ಅಂತ ಹೇಳಿದ್ದಾರೆ.
ನಿಖಿಲ್ ಕುಮಾರಸ್ವಾಮಿಗೂ ಒಂದು ಮಾತು ಹೇಳಿದ್ದೇನೆ. ನಿಖಿಲ್ ಕುಮಾರಸ್ವಾಮಿಗೂ ನಾನು ಒಂದು ಮಾತು ಹೇಳಿದ್ದೇನೆ. ಯಾವುದೇ ಒಂದು ತೀರ್ಮಾನಗಳ ನಾಯಕರುಗಳು ಕೂತ್ಕೊಂಡು ನಿಮ್ಮ ಭಾವನೆಗಳೇನಿದೆ, ನೀವು ನೇರಿ ಈ ಸಭೆಯಲ್ಲಿ ನೀವೇನು ವ್ಯಕ್ತಪಡಿಸಿದ್ದೀರಿ, ನಿಮ್ಮ ಭಾವನೆಗಳಿಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗದೆ ನಮ್ಮ ನಾಯಕರುಗಳೆಲ್ಲ ಕೂತು ಏನು ತೀರ್ಮಾನ ಮಾಡಬೇಕು ನಿಮ್ಮ ಆಸೆ ಪ್ರಕಾರ ಅದು ನೆರವೇರಿಸ್ಕೊಡ್ತೀನಿ. 21ಕ್ಕೆ ಏನು ಶಸ್ತ್ರಚಿಕಿತ್ಸೆ ಇದೆ, 24ಕ್ಕೂ ಇಲ್ಲ 25ಕ್ಕೆ ವಾಪಸ್ ಬರ್ತೀನಿ. ಡಾಕ್ಟರ್ ಹೇಳಿದ್ದಾರೆ 3 ದಿನದಲ್ಲಿ ನೀವು ಜನಗಳ ಮುಂದೆ ಹೋಗ್ಲಿಕ್ಕೆ ಎಲ್ಲ ರೀತಿ ನಿಮಗೆ ಆರೋಗ್ಯ ಸರಿಪಡಿಸ್ತೀವಿ ಅಂತ ಹೇಳಿ ಇವತ್ತು ಬಂದು ಜನತಾದಳಕ್ಕೆ ಇವತ್ತು ಮಂಡ್ಯ ಜಿಲ್ಲೆಯ ಜನತಾದಳದ ಪರವಾಗಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತೇನು ತೀರ್ಮಾನ ಮಾಡಿದ್ದೀರಿ. ಲೋಕಸಮರ ಹತ್ತಿರವಾಗ್ತಾ ಇದ್ದಂತೆ ದಳಪತಿಗಳು ಸಂಸದೆ ಸುಮಲತಾ ಮೇಲೆ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ನಮ್ಮ ಅಕ್ಕ ಇದ್ದಂತೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ರು. ರಾಜಕೀಯದಲ್ಲಿ ಆಗ ಏನೋ ಆಗಿತ್ತು, ಈಗ ನಾವು ಸಂಘರ್ಷ ಮುಂದುವರಿಸಲ್ಲ ಅಂತ ಮಂಡ್ಯ ಜೆಡಿಎಸ್ ಸಭೆಯಲ್ಲಿ ಕುಮಾರಸ್ವಾಮಿ ಘೋಷಿಸಿದ್ರು. ಕಷ್ಟಪಟ್ಟು ಬಂದಿದ್ರು ಜೀವನದಲ್ಲಿ, ಒಂದು ಕಲಾವಿದರಾಗಿ ಬೆಳೆದಿದ್ರು, ಒಂದು ಗೌರವ ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ ಇತ್ತು, ಮಾಡಿದ್ದೇವೆ ಎಂದು ಹೊರತುಪಡಿಸಿ ನಾನು ಅವರ ಬಗ್ಗೆ ಸಣ್ಣದಾಗಿ ಮಾತಾಡಿದೆ. ಇವತ್ತು ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ಮ ಸ್ವಂತ ಅಕ್ಕ ಅಂತಕ್ಕಂಥ ಹೇಳ್ತಾರೆ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ, ಅದನ್ನ ಮಕ್ಕಳ ಓಯ್ಬರಿ ಕಚ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಅದರಿಂದ ಯಾವುದೇ ಕಾರಣಕ್ಕೂ ನಾವೇನೋ ಮಾಡೋದು ಅಂತ ಹೇಳಿಲ್ಲ, ಭಗವಂತ ನಮ್ಗೆ ಮಾಡಿಸಿದ್ದಾನೆ ಅಷ್ಟೇ, ಭಗವಂತ ಮಾಡಿಸಿದ್ದಾನೆ, ಅದ್ರ ಮೇಲೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಅದರಿಂದ ಇವತ್ತಿನ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಇವತ್ತು ಕೇವಲ ಒಂದು ಲೋಕಸಭೆ ಚುನಾವಣೆ ನಮ್ಮ ಮುಂದೆ. 2019ರ ಲೋಕಸಭೆ ಚುನಾವಣೆ ಸೋಲನ್ನ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಮೆಲುಕು ಹಾಕಿದ್ದಾರೆ. ನಿನ್ನೆ ಮಂಡ್ಯ ಸಭೆಯಲ್ಲಿ ಮಾತನಾಡಿದ ನಿಖಿಲ್, 2019ರ ಸೋಲಿನ ನೋವು ತುಂಬಾ ಕಾಡ್ತಾ ಇದೆ, ಆ ಭಾರ ನನ್ನ ಮನಸ್ಸಿನಲ್ಲಿದೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. 2019ರ ಸೋಲೇನಿದೆ, ಆ ಸೋಲಿನ ಬಗ್ಗೆ ಬಹುತೇಕ ಇವತ್ತು ಕೂಡ ಮನಸ್ಸುಗಳಲ್ಲಿ ಇರ್ತಕ್ಕಂಥ ಒಂದು ನೋವು, ಇರ್ತಕ್ಕಂಥ ಒಂದು ಭಾರ ಕಮ್ಮಿ ಆಗಿಲ್ಲ. ನನಗೆ ಅರ್ಥ ಆಗ್ತದಣ್ಣ, ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಕಾರ್ಯಕರ್ತರು ನಿಮ್ಮಲ್ಲಿ ನನ್ನನ್ನು ಒಬ್ಬ ನೋಡಿದ್ರಿ, ಅಣ್ಣ ತಮ್ಮಂದರ ರೀತಿ ನೋಡಿದ್ರಿ, ಮನೆ ಮಗನ ರೀತಿ ನೋಡಿದ್ರಿ. ಆದ್ರೆ ಅವತ್ತು ಪದೇ ನಾನು ಈ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. 2019ರಲ್ಲಿ ನಿಖಿಲ್ ಸೋಲಿನ ಬಗ್ಗೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಭಾಷಣದ ವೇಳೆ ಕುಮಾರಸ್ವಾಮಿ ವಿರುದ್ಧವೇ ಗುಡುಗಿದ್ರು. ನಿಖಿಲ್ ಸೋಲಿಸಿದ್ದು ಕಾಂಗ್ರೆಸ್, ಜೆಡಿಎಸ್ನವರಲ್ಲ, ನಿಖಿಲ್ ಅವರನ್ನ ಸೋಲಿಸಿದ್ದು ಕುಮಾರಣ್ಣ ಅಂತ ಹೇಳಿದ್ರು. ಎಲ್ರೂ ಅಂಬರೀಶ್ ಸವ ಮಂಡ್ಯಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ರು, ಆದ್ರೆ ಮಂಡ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಕುಮಾರಣ್ಣ ಹೇಳಿದ್ರು. ಅಂಬರೀಶ್ಗೆ ಸದ್ಗತಿ ಕೊಟ್ಟಿತ್ತು ಅಂತೂ ಸಿಎಂ ಆಗಿದ್ದ ಕುಮಾರಣ್ಣ ಅಂತ ಹೇಳಿದ್ರು. ಸೋತಿದ್ದೀನಿ, ಮಂಡ್ಯದಲ್ಲೂ ಸೋತಿದ್ದೀನಿ, ನಾನು ತೌರದಲ್ಲ ಸೋತಿದ್ದೀನಿ, ನಾನು ಎದ್ದು ಬರ್ಬೇಕು ಮತ್ತೆ. ಏನ್ ಕುಮಾರಣ್ಣ ಹೇಳಿ, ದೇವೇಗೌಡ ಹೇಳಿ, ನಾವು ಹೇಳಿ, ನಾನು ಈ ರಾಜ್ಯದಲ್ಲಿ 4 ವರ್ಷ ಎಲ್ಲ 28 ಲೋಕಸಭಾ ಕ್ಷೇತ್ರಕ್ಕೂ ಈ ಲೋಕಸಭಾ ಚುನಾವಣೆ ನಾನು ಹೋಗ್ತೀನಿ. 28 ಕ್ಷೇತ್ರ ಗೆಲ್ಲಿಸಲಿಕ್ಕೆ ನಾನು ಕೊಡುಗೆ ಕೊಡ್ತೀನಿ. ನಾನು ಈ ರಾಜ್ಯದ ನಾಯಕ ಆಗ್ಬೇಕು ಅಂತ ಹೇಳ್ತೀನಿ. ಬೆಳಗಾವಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಬಿಗ್ ಶಾಕ್ ಎದುರಾಗಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಂಜಯ್ ಪಾಟೀಲ್ ಮಂಗಳ ಅಂಗಡಿ ಇದ್ದಾರೆ ಅಂತ ಹೇಳೋ ಮೂಲಕ ಶೆಟ್ಟರ್ಗೆ ಟಿಕೆಟ್ ನೀಡುವುದಕ್ಕೆ ಸಾಹುಕಾರ್ ವಿರೋಧಿಸಿದ್ರ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಈಗ ಇನ್ನೂ ಫೈನಲ್ ಆಗಿಲ್ಲ, ಪೆಂಡಿಂಗ್ ಇಟ್ಟಾರೆ. ನಾವು ಸ್ಥಳೀಯವಾಗಿ ನಮ್ಮ ಲೋಕಸಭೆ ವ್ಯಾಪ್ತಿ ಬರುವಂಥ ಅಭ್ಯರ್ಥಿ ಕೂಡ ಹೇಳಿದ್ದೇವೆ. ನಮ್ಮ ಹೊರಗಿನವ್ರಿಗಿಂತ ನಮ್ಮ ಸ್ಥಳೀಯ ಮೊದಲು ಕೊಟ್ಟು ನಾವು ಸ್ಥಳೀಯ ಮಟ್ಟದಲ್ಲಿ ನಮ್ಮ ಕ್ಯಾಂಡಿಡೇಟ್ ಕೊಟ್ಟು ಗೆಲ್ಲಿಸ್ಲಿಕ್ಕೆ ಎಲ್ಲ ಹಂತ ಪ್ರಯತ್ನ ಮಾಡ್ತೇವೆ. ಕೊನೆಗೆ ಹೈಕಮಾಂಡ್ ಏನು ನಿರ್ಣಯ ಅದಕ್ಕೆ ನಾವು ಬದ್ಧತೆ. ಚರ್ಚೆ ಆಗಿದೆ, ಫೈನಲ್ ಇಲ್ಲ. ನಾವು ಜಗದೀಶ್ ಶೆಟ್ಟರ್ ಅದ್ರ ಬಗ್ಗೆ ಹೈಕಮಾಂಡ್ ನಿರ್ಣಯ, ನಮ್ಮದು ಇಷ್ಟೇ ಮನವಿ ಇದಲ್ಲ, ಲೋಕಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಕ್ಯಾಂಡಿಡೇಟಿಗೆ ಕೊಡಬೇಕಂತ ಮನವಿ ಇದೆ.
ಸಿಗ್ಬೋದು, ಇಲ್ಲ ಹೊರಗೆ ಬೇಡ ಅನ್ನೋದಿಲ್ಲ, ಹೈಕಮಾಂಡ್ ಅನ್ನೋದಿಲ್ಲ. ಬಟ್ ನಾವು ಸ್ಥಳೀಯವಾಗಿ ಲೋಕಸಭೆ ವ್ಯಾಪ್ತಿ ಬರುವಂಥ ಕ್ಯಾಂಡಿಡೇಟ್ಗೆ ಕೊಡಬೇಕು, ಪದೇ ಪದೇ ಮನವಿ ಮಾಡ್ತೀವಿ. ಅದರ ಸಂಜಯ್ ಪಾಟೀಲ್ ಅದಾರ, ಜಿರ್ಲಿ ಅದಾರ, ಮತ್ತು ಇದು ಸ್ಥಳೀಯ ಮಂಗಲ ಅವ್ರ ಸಿಟ್ಟಿಂಗ್ MP ಅದಾರ. ಸ್ಥಳೀಯವಾಗಿ ಕೊಡುತ್ತೆ ಮನವಿ ಮಾಡ್ತೀವಿ. ಪುತ್ತೂರು ಬಿಜೆಪಿ ಕಚೇರಿಯಲ್ಲಿ ಸಭೆ ತಡವಾದ ಹಿನ್ನೆಲೆ ಮಂಗಳೂರು ಬಿಜೆಪಿ ಕಚೇರಿ ಭೇಟಿಯನ್ನ ಅರುಣ್ ಪುತ್ತಿಲ್ ರದ್ದುಗೊಳಿಸಿದ್ರು. ಇಂದು ಮಂಗಳೂರು ಬಿಜೆಪಿ ಕಚೇರಿಗೆ ಪುತ್ತಿಲ್ ಪರಿವಾರ ಭೇಟಿ ನೀಡೋ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲೇ ಪುತ್ತಿಲ್ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋ ಗುಸುಗುಸು ಹರಿದಾಡ್ತಾ ಇದೆ. ಇನ್ನು ಮಂಗಳೂರು ಕಚೇರಿಯಲ್ಲೇ ಸೇರ್ಪಡೆ ಅಂತ ಪುತ್ತಿಲ್ ಟೀಮ್ ಹೇಳ್ತಾ ಇದೆ. ಸದ್ಯ ಮಂಗಳೂರಿನ ಕಾರ್ಯಕ್ರಮವನ್ನ ಪುತ್ತಿಲ್ ಆ್ಯಂಡ್ ಟೀಮ್ ರದ್ದುಪಡಿಸಿದೆ ಎನ್ನಲಾಗ್ತಾ ಇದೆ. ಪುತ್ತಿಲರ ಬಗ್ಗೆ ಕೂಡ ನಾವು ಈಗಾಗಲೇ ತುಂಬಾ ಇಲ್ಲಿ ಚರ್ಚೆಯನ್ನ ಎಲ್ಲ ಮಾಡಿದ್ದೇವೆ. ಒಟ್ಟು ಸಂಘ ಮತ್ತು ಪರಿವಾರದ ಸಂಘಟನೆ ಮತ್ತು ಬಿಜೆಪಿ ಎಲ್ಲ ಒಟ್ಟು ಒಮ್ಮತದ ಅಭಿಪ್ರಾಯದ ಆಧಾರದ ಮೇಲೆ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತವೆ. ಪುತ್ತಿಲರ